ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೊಬ್ಬ ಆರೋಪಿಯ ಬಂಧನ ಆಗಿದೆ. ಅದು ಕೂಡ ಸ್ಯಾಂಡಲ್ವುಡ್ ನಟ. ಕೇಸಲ್ಲಿ ಬಂಧನವಾಗಿದ್ದಾರೆ ಮತ್ತೊಬ್ಬ ಸ್ಯಾಂಡಲ್ವುಡ್ ನಟ. A14 ಅಂದ್ರೆ ಅಕ್ಯೂಸ್ಡ್ ನಂಬರ್ 14 ಆರೋಪಿ ಪ್ರದೋಷ್ ಸ್ಯಾಂಡಲ್ವುಡ್ ನಟ ಎಂದರಾಗಿರುವುದು. ದರ್ಶನ್ ಜೊತೆಗೆ ಬೃಂದಾವನ, ಬುಲ್ಬುಲ್ ಚಿತ್ರಗಳಲ್ಲಿ ನಟನೆಯನ್ನ ಮಾಡಿದ್ರು ಈ ನಟ. ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಪ್ರದೋಷ್ ನಟ ದರ್ಶನ್ ಹಿಂದೂ ಮುಂದು ಅಂದ್ರೆ ಜೊತೆಗೆ ಓಡಾಡ್ತಾ ಇದ್ದ ಈ ಆರೋಪಿ. ಈತನನ್ನು ಕೂಡ ಇದೀಗ ಅರೆಸ್ಟ್ ಮಾಡಲಾಗಿದೆ. ಐಟಿ ಹಿನ್ನೆಲೆಯ ಪ್ರದೋಷ್ ಬಿಜೆಪಿ ಐಟಿ ವಿಭಾಗದಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಇದೀಗ ಈತನನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಈತ ಕೂಡ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಅನ್ನುವಂಥ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ. ಹಾಗಾಗಿ A14 ಅಂದರೆ ಅಕ್ಯೂಸ್ಡ್ ನಂಬರ್ 14 ಈ ಬಂಧಿತ ಆರೋಪಿಯಾಗಿದ್ದಾರೆ ಪ್ರದೋಷ್ ಅಂತೇಳಿ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೊಬ್ಬ ಆರೋಪಿ ಅರೆಸ್ಟ್. ಪೊಲೀಸರು ಬಂಧಿಸಿದ್ದಾರೆ. ಈ ಮೂಲಕ ಬಂಧಿತ ಆರೋಪಿಗಳ ಸಂಖ್ಯೆ 14ಕ್ಕೆ ಏರಿಕೆಯಾಗಿದೆ. ಬಂಧಿತನನ್ನ ಪ್ರದೋಷ್ ಅಂತ ಏನು ಹೇಳಲಾಗ್ತಾ ಇದೆ. ಈತ ಕೂಡ ಸ್ಯಾಂಡಲ್ವುಡ್ ನಟ. ಕನ್ನಡದ ಒಂದಷ್ಟು ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾನೆ. ಬಿಲ್ಬುಲ್ ಆಗಿರ್ಬೋದು, ದರ್ಶನ್ ಜೊತೆಗಿನ ಒಂದಷ್ಟು ಪಾತ್ರಗಳಲ್ಲಿ, ಸ್ನೇಹಿತನ ಪಾತ್ರಗಳಲ್ಲಿ ಈಗ ಕಾಣಿಸ್ಕೊಂಡಿದ್ರು. ಹತ್ಯೆ ಕೇಸ್ನಲ್ಲಿ A14ನೇ ಆರೋಪಿಯಾಗಿದ್ದಾನೆ ಈ ನಟ. ದರ್ಶನ್ ಜೊತೆಗೆ ಬೃಂದಾವನ, ಬುಲ್ಬುಲ್ ಚಿತ್ರಗಳಲ್ಲೂ ಕೂಡ ನಟಿಸಿದ್ದಾನೆ. ಅಲ್ಲದೆ ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ. ಆತನ ಜೊತೆಗೆ ಓಡಾಡ್ಕೊಂಡಿದ್ದ. ಇದಲ್ಲದೆ ಬಿಜೆಪಿ ಸಚಿವರೊಬ್ಬರ ಜೊತೆಗೆ ಆಪ್ತ ಸಹಾಯಕನಾಗಿ ಕೂಡ ಕೆಲಸ ಮಾಡ್ತಾ ಇದ್ದ. ಮಾತ್ರ ಅಲ್ಲದೆ ಬಿಜೆಪಿ ಐಟಿ ವಿಭಾಗದಲ್ಲೂ ಕೂಡ ಕೆಲಸ ಮಾಡಿದ್ದ ಅನ್ನುವಂಥ ಒಂದಷ್ಟು ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಈ ಮೂಲಕ ಇನ್ನೊಬ್ಬ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, 14ನೇ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ರಶೋ ಈಗಾಗಲೇ ನೋಡ್ತಾ ಇದ್ದೀವಿ. ಅಂದ್ರೆ ಈತ ದರ್ಶನ್ ಜೊತೆಗೆ ಕಾಣಿಸ್ಕೊಳ್ತಾ ಇದ್ದ ಅಂತೇಳಿ. ಈ ಪ್ರದೋಷ್ ಏನಿದ್ದಾನೆ, ಈತನ ಪಾತ್ರ ಏನಿದೆ ಕೇಸ್ನಲ್ಲಿ ಅನ್ನುವಂತಹ ಕಾರಣಕ್ಕೆ ಅರೆಸ್ಟ್ ಮಾಡಲಾಗಿದೆ. ಶಿಲ್ಪಾ, ಸದ್ಯಕ್ಕೆ ಈ ಒಂದು ಕೊಲೆ ಪ್ರಕರಣದ ಆರೋಪಿಗಳು ಏನು 13 ಜನ ಏನು ಬಂಧನ ಆಗಿತ್ತು, 13 ಜನ ಆರೋಪಿಗಳಲ್ಲಿ ಇನ್ನೂ 4 ಜನ ಆರೋಪಿಗಳನ್ನು ಕೂಡ ರಿಮಾಂಡ್ ಅರ್ಜಿಯಲ್ಲಿ ತೋರಿಸಲಾಗಿತ್ತು. ಪ್ರಮುಖವಾಗಿ ಈ ಪ್ರದೋಷ್ನ ಪಾತ್ರ ಈ ಒಂದು ಪ್ರಕರಣದಲ್ಲಿ ಎದ್ದು ಕಾಣ್ತಾ ಇರುವಂತದ್ದು. ಅಂತಂದ್ರೆ ಹತ್ಯೆಯಾದಂತಹ ಬಳಿಕ ನಟ ದರ್ಶನ್ ಅವರು ಪ್ರದೋಷನ್ನ ಸಂಪರ್ಕಿಸಿ 30 ಲಕ್ಷ ಹಣವನ್ನ, ಲಿಕ್ವಿಡ್ ಕ್ಯಾಶ್ ಅನ್ನು ಕೂಡ ಪ್ರದೋಷ್ಗೆ ಕೊಟ್ಟಿರ್ತಾರೆ. ಅದಾದ ಮೇಲೆ ಆರೋಪಿಗಳ ಬಳಿ ತೆರಳಿ ಈ ಪ್ರದೋಷ್ 30 ಲಕ್ಷ ಹಣವನ್ನ ದರ್ಶನ್ ಅವರು ಕೊಟ್ಟಿದ್ದಾರೆ. ಈ ಬಾಡಿಯನ್ನ ಡಿಸ್ಪೋಸ್ ಮಾಡಬೇಕು, 30 ಲಕ್ಷ ಹಣವನ್ನ ನಿಮಗೆ ಕೊಡ್ತೀವಿ. ಅದಾದ ಮೇಲೆ ಈ ಬಾಡಿಯನ್ನ ಡಿಸ್ಪೋಸ್ ಮಾಡಾದ್ಮೇಲೆ ನೀವು ಸರೆಂಡರ್ ಆಗಿ, ನಾವೇ ಹತ್ಯೆ ಮಾಡಿದ್ದೀವಿ ಅಂತ ಬೇರೆ ಬೇರೆ ಕಾರಣಗಳನ್ನ ಹೇಳಿ, ಅದಾದ್ಮೇಲೆ ನಿಮಗೆ ಕೋರ್ಟ್ಗೆ ಓಡಾಡಬೇಕಾದಂತಹ ಸಂದರ್ಭದಲ್ಲಿ ಬೇಲನ್ನು ಕೂಡ ದರ್ಶನ್ ಅವರು ಕೊಡಿಸ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಈತ ನಂಬಿಸಿದ್ದ, ಹೇಳ್ಕೊಂಡಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈತನ ಬಳಿ ಇದ್ದಂತಹ 30 ಲಕ್ಷ ಹಣವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಈಗ ಸೀಸ್ ಮಾಡಿ ಈತನನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಫಿಟ್ ಮಾಡಿರುವಂತದ್ದು. ಇನ್ನು ಈ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಜೊತೆ ತುಂಬಾ ಆಪ್ತನಾಗಿರ್ತಾನೆ ಈತ. ಅನೇಕ ಸಿನಿಮಾಗಳಲ್ಲೂ ಕೂಡ, ಬುಲ್ಬುಲ್ ಹಾಗೇನೆ ಇನ್ನೊಂದು ಸಿನಿಮಾದಲ್ಲೂ ಕೂಡ ಈತ ನಟಿಸಿರ್ತಾನೆ. ದರ್ಶನ್ ಆಪ್ತ ವಲಯದಲ್ಲೂ ಕೂಡ ಈತ ಗುರುಸ್ಕೊಂಡಿರ್ತಾನೆ. ಅದಾದ್ಮೇಲೆ ಈತನ ಟೆಕ್ನಿಕಲ್ ಆಗಿ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಹೀಗಾಗಿ ಈ ಒಂದು ರೇಣುಕಾಸ್ವಾಮಿಯನ್ನ ಪತ್ತೆ ಹಚ್ಚುವಂತಹ ನಿಟ್ಟಿನಲ್ಲಿ ಮತ್ತು ಈ ಆರೋಪಿ ಪವನ್ ಏನಿದ್ದಾನೆ, ಈತ ಟೆಕ್ಸ್ಟ್ ಮಾಡ್ತಾ ಇರ್ತಾನೆ ರೇಣುಕಾಸ್ವಾಮಿ ಜೊತೆ ಫೇಕ್ ಐಡಿಯನ್ನ ಕ್ರಿಯೇಟ್ ಮಾಡ್ಕೊಂಡು. ಆ ಫೇಕ್ ಐಡಿಯನ್ನು ಕೂಡ ಈತ ಕ್ರಿಯೇಟ್ ಮಾಡಿಕೊಟ್ಟಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಅದಾದ್ಮೇಲೆ ಈತ ಐಟಿ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ಬಿಜೆಪಿ ಸಚಿವರ ಜೊತೆಗೆ ಆಪ್ತ ಸಹಾಯಕನಾಗಿ ಕೆಲಸ ಮಾಡ್ತಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಆ ರೀತಿಯಾಗೂ ಕೂಡ ರೂಮರ್ಗಳು ಹರಡಿದೆ. ಮತ್ತು ಬಿಜೆಪಿ ಐಟಿ ವಿಭಾಗದ ಕಾರ್ಯಕರ್ತನಾಗಿ ಕೂಡ ಪ್ರದೋಷ್ ಕೆಲಸ ಮಾಡಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಆ ರೀತಿ ಕೂಡ ಹೇಳಲಾಗ್ತಾ ಇರುವಂತದ್ದು. ಇನ್ನು ಆ ಪೊಲೀಸರು ಕೂಡ ಇದನ್ನ ಕನ್ಫರ್ಮ್ ಮಾಡ್ಬೇಕಾಗುತ್ತೆ. ಇನ್ನು ಟೆಕ್ನಿಕಲ್ ಆಗಿ ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಾನೆ ಈ ಪ್ರದೋಷ್. ಅದಾದ್ಮೇಲೆ ಅನೇಕ ದಿನಗಳಿಂದಲೂ ಕೂಡ ದರ್ಶನ್ ಮತ್ತು ಪವಿತ್ರ ಗೌಡಗೆ ಆಪ್ತರಾಗಿರ್ತಾನೆ. ಈ ಪ್ರಕರಣದಲ್ಲಿ ಈತ ಇನ್ವಾಲ್ವ್ಮೆಂಟ್ ಇರೋದು ಮೇಲ್ನೋಟಕ್ಕೆ ಸಾಬೀತಾದಂತಹ ಕಾರಣ 30 ಲಕ್ಷ ರೂಪಾಯಿ ಲಿಕ್ವಿಡ್ ಹಣವನ್ನ ದರ್ಶನ್ ಈತನಿಗೆ ಕೊಟ್ಟಿದ್ರು ಬಾಡಿಯನ್ನು ಡಿಸ್ಪೋಸ್ ಮಾಡೋದಕ್ಕೆ ಅನ್ನೋ ಒಂದು ಕಾರಣಕ್ಕಾಗಿ ಈತನನ್ನು ಕೂಡ ಈ ಪ್ರಕರಣದಲ್ಲಿ ಈಗ ಫಿಟ್ ಮಾಡಿ 14ನೇ ಆರೋಪಿಯನ್ನ ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಈಗ ಪೊಲೀಸರು ಬಂಧಿಸಿ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು. ಶಿಲ್ಪಾ, ಓಕೆ, ಧನ್ಯವಾದ ವಿಶ್ವನಾಥ್ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334,
ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.